ನಮ್ಮ ಮೂಡ ಭ್ರಷ್ಟಾಚಾರದ ಬಗ್ಗೆ ತಾವು ಕೇಳಿದ್ದೀರಾ. ಮೂಡ ಭ್ರಷ್ಟಾಚಾರ ಇಲ್ಲಿಗೆ ಮುಗಿಯೋ ಹಂತ ಕಾಣಿಸ್ತಾ ಇಲ್ಲ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಸರ್, ನಮ್ಮ ರೈತರುಗಳಿಗೆ ಸಿಗಬೇಕಾದ ಸವಲತ್ತುಗಳು, ರೈತರುಗಳು ಫಲಾನುಭವಿ ಆಗ್ಬೇಕಾಗಿರುವಂತಹ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಬ್ರೋಕರ್ಗಳು, ರಾಜಕಾರಣಿಗಳು, ಅಧಿಕಾರಿಗಳು, ಬೇನಾಮಿ ಅವ್ರಗಳೆಲ್ಲ ಸೈಟ್ ಕೊಟ್ಟಿರೋದು. ಈ ವಿಚಾರವಾಗಿ ಸರ್ ನಾವು ಅಕ್ಟೋಬರ್ 2023 ಕರ್ನಾಟಕ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅಲ್ಲೇನು ಪ್ರಗತಿ ಕಾಣದೇ ಇರೋ ಕಾರಣ ಇದು ಸ್ಟೇಟ್ ಗೌರ್ಮೆಂಟ್ ಸಬಾರ್ಡಿನೇಟ್ ಆಫೀಸರ್ಸ್ಗಳು ಯಾರು ಇದು ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಇದನ್ನ CBI ತನಿಖೆನೇ ಒಳಪಡಿಸಬೇಕು, ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಆಗ್ಬೇಕಂತೇಳಿ ಪ್ರಧಾನಿ ಮೋದಿ ಅವರಿಗೆ ನಾವು ಜುಲೈ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಗಿಸ್ಟ್ ಸರ್, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಯಾರೋ ಒಬ್ರು ಮಂಜುನಾಥ ಅನ್ನೋ ವ್ಯಕ್ತಿಗೆ ಇವರು 2021 ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಆ ಸಮಯಕ್ಕೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಇವರು ಸೆಲ್ ಡೀಡ್ಗಳನ್ನ ಮಾಡ್ಕೊಡ್ತಿರೋದು. 2021 ಡೈರೆಕ್ಟ್ ಆಗಿ GPA ಹೋಲ್ಡರ್ಗೆ 5 ಸೆಲ್ ಡೀಡ್ ಮಾಡ್ಕೊಟ್ಟಿರೋಂಥದ್ದು. 2023 ಒಂದೇ ತಿಂಗಳಲ್ಲಿ 23 ಸೆಲ್ ಡೀಡ್ ಮಾಡ್ಕೊಟ್ಟಿರೋದು. ಈಗ 2024 ಮೇಲ್ ಒಂದು 5 ಸೆಲ್ ಡೀಡ್ ಮಾಡ್ಕೊಟ್ಟಿರೋದು. ಈ ರೀತಿ ಎಲ್ಲ ನಟೇಶ್ ಮತ್ತೆ ದಿನೇಶ್ ಕುಮಾರ್ ಅನ್ನ ಕಮಿಷನರ್ಗಳು ಈ ರೀತಿ GPA ಹೋಲ್ಡರ್ಗೆ ಡೈರೆಕ್ಟ್ ಬೆನಿಫಿಷಿಯರಿ ಅಂತ ತೋರಿಸ್ಬಿಟ್ಟು ಸೆಲ್ ಡೀಡ್ ಮಾಡ್ಕೊಡ್ತಿರೋದು ಸರ್. ರೈತರ ಭೂಮಿ GPA ಹಾಕೊಂಡ್ಮೇಲೆ ಅದ್ರ ಫಲಾನುಭವಿ ರೈತ ಆಗ್ಬೇಕು ಸರ್. ಇಲ್ಲಿ ನೋಡಿದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, GPA ಹೋಲ್ಡರ್ಗಳು, ಇವ್ರುಗಳಿಗೆಲ್ಲರೂ ಬೆನಿಫಿಷಿಯರಿ ಅಂತೇಳಿ ಡೈರೆಕ್ಟ್ ಆಗಿ ಸೆಲ್ ಡೀಡ್ ಮಾಡ್ಕೊಡ್ತಿರೋದು. ಈ ರೀತಿ ಡೈರೆಕ್ಟ್ ಆಗಿ ಸೆಲ್ ಡೀಡ್ ಮಾಡ್ಕೊಡೋದ್ರಿಂದ ನಮ್ಗೇನ್ ನಷ್ಟ ಅಂತ ಅಂದ್ರೆ ಸರ್, ಈ ನಗರಾಭಿವೃದ್ಧಿ ಇಲಾಖೆ ಅವರು ಮಾಡಿದ ಕರ್ಮಕಾಂಡಗಳನ್ನ ಸಬ್ ರಿಜಿಸ್ಟ್ರಾರ್ಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಫೀಸಸ್ ಏನಿರ್ತದೆ ಅದನ್ನ ಯಾವುದನ್ನು ಕಲೆಕ್ಟ್ ಮಾಡಲ್ಲ ಸರ್. ಈ ರೀತಿ ಸೆಲ್ ಡೀಡ್ ಮಾಡ್ಕೊಟ್ಟಿರೋದು ಸರ್ ಕೇವಲ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಸಿಂಬಾಲಿಕ್ ಸೇಲ್ ಕನ್ಸಿಡರೇಷನ್ ಅಂತ ಸರ್. ಸಾಂಕೇತಿಕವಾಗಿ 3,000 ರೂಪಾಯಿನ ಪಡ್ಕೊಂಡು ಸರ್ 60-40 ನಿವೇಶನಗಳನ್ನ ಈ ರೀತಿ ಕ್ರಯಪತ್ರ ಮಾಡ್ಕೊಟ್ಟಿರೋದು. ಇಲ್ಲಿ ಸರ್ ಸಬ್ ರಿಜಿಸ್ಟರ್ಗಳು GPA ಹೋಲ್ಡರ್ ಅಂತ ಗೊತ್ತಿದ್ರು ಸಹ ಅವರೇ ಫಲಾನುಭವಿ ಆಯ್ತವ್ರೆ ಅಂತ ಅಂದ್ರೂ ಸಹ ಅವ್ರಿಗೆ ಸೆಲ್ ಡೀಡ್ ಮಾಡ್ಕೊಟ್ಟಿರೋದು. ಮತ್ತೆ ಇದರಲ್ಲಿ ಇನ್ನೊಂದು ಸರ್, ಒಂದಷ್ಟು ರಿಟ್ ಪಿಟಿಷನ್ಗಳದ್ದು ಉಲ್ಲೇಖ ಮಾಡ್ತಾರೆ ಸರ್. ರಿಟ್ ಪಿಟಿಷನ್ ಸಂಖ್ಯೆ 25-130/2022 ಅನ್ವಯ ನಾನು ಸೆಲ್ ಡೀಡ್ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್. 2021 ಇಸ್ವಿಲಿ, 2024 ಇಸ್ವಿಲಿ ಸರ್. ಇದರಲ್ಲಿ ತಾವು ರಿಟ್ ಪಿಟಿಷನ್ ತಾವು ಗಮನಿಸಬಹುದು. ಈ ರಿಟ್ ಪಿಟಿಷನ್ ಅನ್ವಯ ಸರ್ ಇಲ್ಲೆಲ್ಲೂ ನ್ಯಾಯಾಲಯ ಇವರಿಗೆ ಸೈಟ್ಗಳನ್ನ ಕೊಡಿ ಅಂತ ಹೇಳಿಲ್ಲ ಸರ್. ಈ ರಿಟ್ ಪಿಟಿಷನ್ ಅಲ್ಲಿ ಯಾರೋ ಶಿವಮ್ಮ, ಶೋಭಾ, ರಾಜಶೇಖರ, ಪ್ರದೀಪ್ ಕುಮಾರ್ ಅನ್ನೋರು ಪಾರ್ಟಿ ಸರ್. ಇವರು ಜಸ್ಟ್ GPA ಹೋಲ್ಡರ್ ಸರ್. ಇಲ್ಲೇನಂದ್ರೆ ಸರ್ ಹೈಕೋರ್ಟ್ಗಳು ಬಂದು ಸರ್ ಅದು ಅಪಿಲೆಂಟ್ ಅಥಾರಿಟಿ, ಕಾನ್ಸ್ಟಿಟ್ಯೂಷನಲ್ ಬೆಂಚಸ್, ಅಲ್ಲಿ ಯಾವುದೇ ರೀತಿ ಟ್ರಯಲ್ ಆಗಲಿ ಎನ್ಕ್ವೈರಿ ಆಗಲಿ ನಡೆಯಲ್ಲ ಸರ್. ಬರೀ ಡೈರೆಕ್ಷನ್ ಅಷ್ಟೇ ಕೊಡೋದು. ಹೈಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಸರ್, ಇಲ್ಲಿ ಅಥಾರಿಟೀಸ್ ಆರ್ ಡೈರೆಕ್ಟೆಡ್ ಟು ಅಡ್ರೆಸ್ ದ ಗ್ರೀವಿಯನ್ಸ್ ಆಫ್ ದ ಪೆಟಿಷನರ್ ಅಂಡ್ ಕನ್ಸಿಡರ್ ದ ರೆಪ್ರೆಸೆಂಟೇಟೆಡ್ ಡೇಟೆಡ್ 28/10/2022 ಅಂಡ್ ಪಾಸ್ ಅಪ್ರಾಪ್ರಿಯೇಟ್ ಆರ್ಡರ್ ಇನ್ ಅಕಾರ್ಡೆನ್ಸ್ ಟು ಲಾ ವಿದಿನ್ ಎ ಪೀರಿಯಡ್ ಆಫ್ 3 weeks. 3 ವಾರದೊಳಗಡೆ ಅವ್ರು ಏನ್ ರಿಕ್ವಿಷನ್ ಕೊಟ್ಟಿದ್ದಾರೆ ಅದನ್ನ ಕಾನೂನು ಪ್ರಕಾರ ನೀವು ವಿಲೆ ಮಾಡಿ ಅಂತ ಡೈರೆಕ್ಷನ್ ಇರೋದು. ಇದನ್ನ ಸರ್ ತಪ್ಪಾಗಿ ಅರ್ಥೈಸಿ ಹೈಕೋರ್ಟ್ನವರು ನಮಗೆ ಸೈಟ್ ಕೂಡ ಕೇಳೋರೆ GPA ಹೋಲ್ಡರ್ಗೆ ಅಂತ ಹೇಳ್ಬಿಟ್ಟು ಇವರು ಇದನ್ನೆಲ್ಲ ತಪ್ಪಾಗಿ ಉಲ್ಲೇಖ ಮಾಡಿಬಿಟ್ಟು ಮಂಗ ಮಾಡಿರೋದು ಸರ್. ಅಲ್ಲಿ ಮೆಂಬರ್ಗಳಿಗೆಲ್ಲರೂ ನಾವು ಹೈಕೋರ್ಟ್ ಆರ್ಡರ್ ಕಂಪ್ಲೇಂಟ್ಸ್ ಮಾಡ್ತೀವಿ ಅಂತ ಹೇಳಿ ಮೂಡ ಮೆಂಬರ್ಗಳಿಗೂ ದಾರಿ ತಪ್ಪಿಸಿದ್ರು ಅಲ್ಲದೆ ಈ ಕಮಿಷನರ್ ಸಬ್ ರಿಜಿಸ್ಟ್ರಾರ್ಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೂ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸ್ ಕೊಡದಂತೆನೇ ಈ ರೀತಿ ಅಕ್ರಮವಾಗಿ ಸೆಲ್ ಡೀಡ್ ಮಾಡ್ಕೊಟ್ಟಿರೋದು. ಇದಿಷ್ಟೇ ಅಲ್ಲ ಸರ್, ಇನ್ನೊಂದು ಹಾಸ್ಯಾಸ್ಪದ ನೋಡ್ಬೇಕು ನೀವು. 2021 ಯಾವುದೋ ರಿಟ್ ಪಿಟಿಷನ್ ಸಂಖ್ಯೆನ ನಮೂದು ಮಾಡೋರೆ. ರಿಟ್ ಪಿಟಿಷನ್ ಸಂಖ್ಯೆ 56,604 56,611 ಆಫ್ 2013 ಸರ್. ಸರ್ ಈ ರಿಟ್ ಪಿಟಿಷನ್ ಸಹ ನೀವು ನೋಡ್ಬೋದು. ಇಲ್ಲ ನಮ್ಮ ಹೈಕೋರ್ಟ್ ವೆಬ್ಸೈಟ್ ಅಲ್ಲೇ ಸಿಗ್ತದೆ. ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಇದು ಕಾನೂನು ಓದ್ಬೇಕಂತೇನಿಲ್ಲ, ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಯ್ತದೆ. ಈ ರಿಟ್ ಪಿಟಿಷನ್ ಆದೇಶದಂತೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್. ಈ ರಿಟ್ ಪಿಟಿಷನ್ ಅಲ್ಲಿ ಯಾರೋ ಗಂಗಾಧರ, ಶಾಂತರಾಜು, ಶಿವಣ್ಣ, ನರೇಂದ್ರ ಅನ್ನೋರು ಇದಕ್ಕೆ ಪಾರ್ಟಿಗಳು ಸರ್. ಇದು ಯಾವುದೋ ಹಾಸನ್ PWD ಇಲಾಖೆಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಹೈವೇಗೆ ಲ್ಯಾಂಡ್ ಹೋಗಿರ್ತದೆ, ಆ ಲ್ಯಾಂಡ್ಗೆ ಕಾಂಪನ್ಸೇಷನ್ ಕೊಟ್ಟಿರ್ತಾರೆ. ಈ ಮಂಜುನಾಥ್ ಅನ್ನೋ ವ್ಯಕ್ತಿಗಾಗ್ಲಿ, ಈ ಮೂಡಾಗಾದ್ರೂ ಆಗ್ಲಿ ಮತ್ತೊಂದು ಇದಕ್ಕೆ ಸಂಬಂಧನೇ ಇಲ್ಲ. ಈ ರೀತಿ ಎಲ್ಲ ತಪ್ಪಾಗಿ ಯಾವ್ದಾದ್ರು ರಿಟ್ ಪಿಟಿಷನ್ ಹಾಕೊಂಡು ಇವ್ರುಗಳಿಗೆಲ್ಲ ಸೈಟ್ನ ಡೈರೆಕ್ಟ್ ಬೆನಿಫಿಷಿಯರಿ ಅಂತೇಳಿ ಅವ್ರ ಫೋಟೋ ಅಂಟಿಸ್ಬಿಟ್ಟು ಅವ್ರೇನೆ ಭೂಮಿ ಕಳೆದುಕೊಂಡ ಫಲಾನುಭವಿ ಅಂತೆ. ಇವ್ರ ಹೆಸರಲ್ಲಿ RTCನೂ ಇಲ್ಲ, ಇವ್ರು ಈವರೆಗೂ ಯಾವಾಗ್ಲೂ ಭೂ ಮಾಲೀಕರೂ ಆಗಿಲ್ಲ. ಯಾರ್ದೋ ಭೂಮಿಗೆ GPA ಹಾಕೊಂಡಿರ್ತಾರೆ, ಆ GPA ಆಧಾರದ ಮೇಲೆ ಇವ್ರನ್ನೇ ಡೈರೆಕ್ಟ್ ಬೆನಿಫಿಷಿಯರಿ ಅಂತ ತೋರಿಸ್ಬಿಡೋದು. ಜಮೀನು ಕಳೆದುಕೊಂಡವರ ಮಂಜೂರಾತಿ ಪತ್ರ. ಇವ್ರ ಜಮೀನು ಇದ್ರೆ ಅಲ್ವಾ ಸರ್ ಕಳ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಗೊತ್ತಿದ್ರು ಸಹ, ಇಷ್ಟೆಲ್ಲ ಅಕ್ರಮ ಮಾಡಿದ್ರು ಸಹ
ಈ ಮೂಡ ಆಯುಕ್ತರುಗಳು ಏನಿದ್ದಾರೆ, ಈ ನಟೇಶ್ ಮತ್ತೆ ದಿನೇಶ್ ಕುಮಾರ್ ಅನ್ನೋರಿಗೆ ಈವರೆಗೂ ಯಾವುದೇ ರೀತಿ ಸಣ್ಣ ಪನಿಷ್ಮೆಂಟು ಆಗಿಲ್ಲ ಸರ್. ಇನ್ಸ್ಟೆಡ್ ಆಫ್ ದಟ್ ಸರ್, ಅವ್ರು ಇನ್ನೂ ಒಳ್ಳೊಳ್ಳೆ ಜಾಗದಲ್ಲಿ ಇನ್ನೂ ಒಳ್ಳೊಳ್ಳೆ ಸೌಕರ್ಯ ಕೊಟ್ಬಿಟ್ಟು ಕುಂಡಿಸ್ತವ್ರೆ. ನಾವು ಇದನ್ನ ಅಪೋಸ್ ಮಾಡ್ತೀವಿ ಸರ್. ಇದೊಂದು ನಮ್ಮ ದೇಶದ ದುರಂತ ಸರ್. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರೋಂತಹ ಕಮಿಷನರ್ಗಳು ಮತ್ತೆ ಸಬ್ ರಿಜಿಸ್ಟ್ರಾರ್ಗಳು ಇವ್ರ ಮೇಲೆ ಇದುವರೆಗೂ ಯಾವುದು ಕ್ರಮ ಆಗಿಲ್ಲ. ದಯಮಾಡಿ ಈಗಲಾದ್ರೂ CBI ಎಂಟ್ರಾಗಬೇಕು, ಎಂಟ್ರಾಗಿ ಇವ್ರಿಗೆಲ್ಲ ತಕ್ಕ ಶಾಸ್ತಿ ಆಗಬೇಕು. ಈ ರೀತಿ ಎಲ್ಲ ರೈತರಿಗೆ ಸಿಗಬೇಕಾಗಿದ್ದ ಸವಲತ್ತುಗಳನ್ನೆಲ್ಲ ಇವರು ವಂಚನೆ ಮಾಡಿರೋ ಕಾರಣ ಇವರೆಲ್ಲ ಬಂಧಿಸಬೇಕು, ಜೈಲ್ಗೆ ಇಟ್ಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ರವಿಕುಮಾರ್ ಅಂತ ಮೈಸೂರಲ್ಲಿ ಪ್ರಾಕ್ಟೀಸ್ 14 ಸೈಟ್ನ ಆಂಟಿಸಿಪೇಟರಿ ಬೆಲ್ ಮಾಡ್ಕೊಂಡ್ಬಿಟ್ಟವ್ರೆ ಇವರು. ನಾವು 14 ಸೈಟ್ನ ನಾವು ಚೀಫ್ ಮಿನಿಸ್ಟರ್ ಕಡೆಯವರು ಕೊಟ್ಟಿದ್ದೀವಿ. ಸೋ ದಟ್ ನಾವು ಏನೇ ಹಲ್ಕ ಕೆಲಸ ಮಾಡಿದ್ರು ಚೀಫ್ ಮಿನಿಸ್ಟರ್ ಕಡೆಯವರು ನಮ್ಮನ್ನ ಬಚಾವ್ ಮಾಡ್ತಾರೆ ಅನ್ನೋದು ಅವರು ತಿಳ್ಕೊಂಡ್ಬಿಟ್ಟವ್ರೆ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ನಾವು ಇದನ್ನ ಒಂದು ತಾರ್ಕಿಕ ಅಂತ್ಯ ಮುಟ್ಟೋವರೆಗೂ ತಗೊಂಡೋಗ್ತೀವಿ ಸರ್. ನಾವು ಅಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಏನ್ ಮಾಡ್ತೀವಿ ಅಲ್ಲೂ ಫೈಟ್ ಮಾಡ್ತಾ ಇದೀವಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾನು ಮಾಧ್ಯಮದ ಮುಂದೆ ಇವತ್ತು ದಾಖಲೆಗಳನ್ನ ರಿವೀಲ್ ಮಾಡ್ತಾ ಇದ್ದೀನಿ ಸರ್. ಇದೆಲ್ಲಾ ಜನಗಳಿಗೂ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ವ್ಯಕ್ತಿಗಳ ಜೊತೆ ಯಾರನ್ನು ವ್ಯವಹಾರ ಮಾಡಬಾರ್ದು, ಇಂಥ ಪ್ರಾಪರ್ಟಿಗಳನ್ನ ಯಾರು ಪರ್ಚೇಸ್ ಮಾಡಿ ಮೋಸ ಹೋಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಿಮ್ಮ ಮಾಧ್ಯಮದವ್ರಿಗೆ ಈ ರೆಕಾರ್ಡ್ಗಳನ್ನ ಕೊಡ್ತಿದ್ದೀನಿ ಸರ್. ಇದು ಜನಗಳಿಗೆ ಮಾತ್ರ ಮೋಸ ಮಾಡಿಲ್ಲ ಸರ್, ನ್ಯಾಯಾಲಯಕ್ಕೂ ಸಹ ಮೋಸ ಮಾಡಿರೋಂಥದ್ದು. ಕೋರ್ಟ್ನವರು ಯಾವುದು ಸೈಟ್ನ GP ಹೋಲ್ಡರ್ ಕೊಡಿ ಅಂತ ಹೇಳಿಲ್ಲ, ಆದ್ರೂ ಸಹ ಮೋಸ ಮಾಡ್ಕೊಂಡು ಕೋರ್ಟ್ ಸಂಖ್ಯೆಗಳನ್ನು ಸಹ ಮಿಸ್ಯೂಸ್ ಮಾಡ್ಕೊಂಡಿರೋದು ಸರ್. ಹೈ ಲೆವೆಲ್ CBI ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಈ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇರೋಂತಹ ಆಫೀಸರ್ಗಳು ಇಲ್ಲಿವರೆಗೆ ಏನ್ ಮಾಡೋರು ಅಂತ ನೋಡೇ ಇದ್ದೀವಿ ನಾವು ಸರ್. ನಾವು 2023ರಿಂದ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿವರೆಗೂ ಯಾರ ಮೇಲೂ ಏನು ಕ್ರಮ ತಗೊಂಡಿಲ್ಲ, ಸರಿಯಾದ ವಿಚಾರಣೆ ನಡೆದಿಲ್ಲ. ಅವರೆಲ್ಲ ಅದೇ ಅಧಿಕಾರ ಅನುಭವಿಸ್ತವ್ರೆ. ಅದೇ ಅಧಿಕಾರ ಅನುಭವಿಸಿದ್ರೆ ಅವರೆಲ್ಲ ಸಾಕ್ಷ್ಯ ನಾಶ ಮಾಡ್ತಾರೆ, ಅಲ್ಲಿರೋಂತಹ ದಾಖಲೆಗಳನ್ನ ತಿರ್ಸ್ತಾರೆ, ಇಲ್ಲಿರೋ ಅಧಿಕಾರಿಗಳ ಮೇಲೆ ಇನ್ಫ್ಲೂಯೆನ್ಸ್ ತರ್ತಾರೆ. ಇವೆಲ್ಲ ಸಹಜ ಪ್ರಕ್ರಿಯೆ. ಸೊ ಅದಕ್ಕೆ ಇವ್ರು ಅಂಡರೇ ಇರಬಾರ್ದು, ಇವ್ರು ನೆರಳೇ ಇರಬಾರ್ದು. ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ CBI ಎಂಟರ್ ಆಗಬೇಕು. ಮೋರ್ ದೆನ್ 100 crore rupees ಸ್ಕ್ಯಾಮ್ ಇರೋದ್ರಿಂದ ಅವ್ರಿಗೆ ಆಂಪಲ್ ಪವರ್ ಐತೆ, ಅವ್ರು ಎಂಟರ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಸರ್. ಈಗ ಸರ್ ಈ ಅಧಿಕಾರಿಗಳನ್ನ ಯಾರು ರಕ್ಷಣೆ ಮಾಡ್ತಾವ್ರೆ ಅಂತ ಅಂದ್ರೆ ಇಲ್ಲಿ ಎಲ್ಲಾ ಪಕ್ಷದವರು ಅವರೇ ಸರ್. ಜಾತ್ಯತೀತವಾಗಿ ಮೋಸ ಮಾಡಿರೋಂಥದ್ದು ಎಲ್ಲಾ ಜಾತಿಯವರು, ಎಲ್ಲಾ ಪಕ್ಷದವರು, ಎಲ್ಲಾ ಆಫೀಸರ್ಗಳು ಎಲ್ಲ ಅವ್ರವ್ರು ಬೇನಾಮಿ ಮಾಡ್ಕೊಂಡವ್ರೆ ಸರ್. ನಿಯರ್ಲಿ 3800ರಿಂದ 4000 ಅಲಾಟ್ಮೆಂಟ್ ಲೆಟರ್ ಕೆಳಗಡೆ ಆಫೀಸಿಂದ ಸ್ಟೋರ್ ರೂಮ್ ಇಂದ ಕಮಿಷನರ್ ಚೇಂಬರ್ಗೆ ಹೋಗಿರೋಂಥದ್ದು. ಅಷ್ಟು ಅಲಾಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಆಗವೆ ಸರ್. ಅದಷ್ಟು ಅಲಾಟ್ಮೆಂಟ್ ಲೆಟರ್ಗಳನ್ನ ಇವರು ಸೀಸ್ ಮಾಡಿ ಅಷ್ಟು ಸೈಟ್ಗಳನ್ನ ಮರು ಸ್ವಾಧೀನಕ್ಕೆ ಪಡ್ಕೊಳ್ಬೇಕು. ಮರು ಸ್ವಾಧೀನಕ್ಕೆ ಪಡ್ಕೊಂಡು ಈಗ 91ನೇ ಇಸ್ವಿಯಿಂದ ಸೈಟ್ ಸಿಗದೇನೆ ಸೀನಿಯರ್ ಸಿಟಿಸನ್ಸ್ಗಳು ಕಾಯ್ತವ್ರೆ ಅಂತ ಅರ್ಹ ಫಲಾನುಭವಿಗಳಿಗೆ ಇದು ಹಂಚಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಸರ್.